ಕರ್ನಾಟಕ ಒಂದೊಮ್ಮೆ ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಿಂದ ವಿಪುಲ ಜಲ ಸಂವರ್ಧಿತ ನಾಡು ಎಂದು ಹೆಸರು ಗಳಿಸಿತ್ತು. ಕನ್ನಡ ನಾಡಿನ ಉದ್ದಗಲಕ್ಕೂ ಹಚ್ಚ ಹಸುರಿನ ಸಸ್ಯ ಸಂಪತ್ತು ತುಂಬಿ ತುಳುಕಾಡುತ್ತಿತ್ತು. ಭೂತಾಯಿ ಮೈದುಂಬಿ ಹಸುರುಡಿಗೆ ತೊಟ್ಟು ಕಂಗೊಳಿಸುತ್ತಿದ್ದಳು. ಆದರೆ ಈಗ ಮಳೆಯಿಲ್ಲದ ಆಕಾಶ, ಹಸಿರಿಲ್ಲದ ಮರ ಗಿಡ, ಕೆಲಸವಿಲ್ಲದ ನೇಗಿಲು, ಬಾಯ್ಬಿರಿದ ನೆಲ, ನೀರು ಕಾಣದ ಕೆರೆ ಕುಂಟೆಗಳು, ಉದ್ದುದ್ದ ಬರಿಯ ಮೈದಾನ, ತಲೆ ಮೇಲೆ ಕೈ ಹೊತ್ತ ರೈತ. ಇದು ಕರ್ನಾಟಕದ ಪ್ರಸ್ತುತ ಚಿತ್ರ. ಮುಂಗಾರು ಮಳೆಯ ವೈಫಲ್ಯದಿಂದಾಗಿ ಕರ್ನಾಟಕದಲ್ಲಿ ಪರಿಸ್ಥಿತಿ ಆತಂಕಕಾರಿಯಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗಲಾರದು ಅಂತ ನನ್ನ ನಂಬಿಕೆ. ನೋಡಿ, ಸುಮಾರು 139 ತಾಲೂಕುಗಳಲ್ಲಿ ಕಳೆದ 9 ವರ್ಷಗಳಲ್ಲಿ ಇಷ್ಟು ಕಡಿಮೆ ಮಳೆ ಬಂದಿರಲಿಲ್ಲ. ಡೆಫಿಸಿಟ್ ರೈನ್ಫಾಲ್ ಅಂತಾರಲಾಗೆ ಸಾಮಾನ್ಯವಾಗಿ ಎಷ್ಟು ಮಳೆ ಬರಬೇಕು ಅದಕ್ಕಿಂತ ಮಳೆ ಕಡಿಮೆ ಆಗಿದೆ. ಮತ್ತು ಸುಮಾರು 109 ತಾಲೂಕುಗಳಲ್ಲಿ ಕಳೆದ 4-4.5 ವಾರಗಳಿಂದ ಮಳೆ ಇಲ್ಲ. ಅದು ಭಾಳ ತೊಂದರೆ ಕೊಡ್ತಾ ಇದೆ. ಉತ್ತರ ಕರ್ನಾಟಕದ ಕಪ್ಪು ಮಣ್ಣಿನಲ್ಲಿ ಬೆಳೆಯುವ ಹತ್ತಿ ಏನಿದೆ, ಸಾಮಾನ್ಯವಾಗಿ 2 ಬೆಳೆ ಬೆಳೀತಾರೆ. ಈ ಸಾರಿ ಅದು ಬಹುತೇಕ ಸಾಧ್ಯವಾಗೋದಿಲ್ಲ ಅಂತ ಅನಿಸುತ್ತೆ. ಸುಮಾರು 60-65% ಅಂದರೆ ಪ್ರತಿಶತ 60-65ರಷ್ಟು ಎಲ್ಲ ಜೋಳ, ಬೇರೆ ಬೇಳೆಗಳು, ಸೂರ್ಯಕಾಂತಿ ಹೂವು ಅಂತಂದರೆ ಒಣಭೂಮಿಯಲ್ಲಿ ಬೆಳೆಯುವ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣ ನಾಶವಾಗಿದೆ. 60-65%ನಷ್ಟು. ಅಲ್ಲಿ ಉಳಿದ ಈ ಸೊಪ್ಪೇನಿರುತ್ತೆ, ಜೋಳದ್ದು, ಕಬ್ಬಿನ ಸೊಪ್ಪು, ಅದನ್ನು ಕೂಡ ತಿನ್ನೋಕ್ಕಾಗೋದಿಲ್ಲ. ವಿಶೇಷವಾಗಿ ಜೋಳದ ಸೊಪ್ಪು ಕೂಡ ತಿನ್ನೋಕ್ಕಾಗ್ತಿಲ್ಲ ದನಗಳಿಗೆ, ಏಕೆಂದರೆ ಅದು ಕಹಿ ಇರುತ್ತೆ ಅಂತ ತಿನ್ನೋದಕ್ಕೂ ಸಾಧ್ಯವಿಲ್ಲ. ಇದೆಲ್ಲದರಿಂದಾಗಿ ಜಾನುವಾರಿಗೆ ಮೇವಿಗೂ ಕೂಡ ಭಾಳ ತೊಂದರೆ ಆಗಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 1,000 ಮೆಟ್ರಿಕ್ ಟನ್ನಿನಷ್ಟು ಮೇವು ಬೇಕು ಜಾನುವಾರುಗಳಿಗೆ. ತೀರಾ ಕಡಿಮೆ ಆಗುತ್ತೆ ಈ ಸರಿ. 400-500 ಮೆಟ್ರಿಕ್ ಟನ್ ಸಿಗುತ್ತೋ ಇಲ್ವೋ ಅನ್ನುವ ಒಂದು ಅನುಮಾನ ಸದ್ಯಕ್ಕೆ ಬಂದಿದೆ. ಅಷ್ಟು ತೊಂದರೆ ಇದೆ. ಉದ್ಯೋಗಕ್ಕೆ ತೊಂದರೆ ಆಗ್ತಾಯಿದೆ. ಯಾರೂ ಭೂಮಿ ಮೇಲೆ ಕೆಲಸ ಮಾಡ್ತಿದ್ರು, ಸಣ್ಣ ಹಿಡುವಳಿದಾರರು, ಆಮೇಲೆ ಈ ಮಾರ್ಜಿನಲ್ ಫಾರ್ಮರ್ಸ್ ಅಂತೀವಿ, ಅತಿ ಸಣ್ಣ ಹಿಡುವಳಿದಾರರು, ಇವರಿಗೆ ಒಂದು ಕಡೆ ಬೆಳೆ ನಾಶ ಆಯಿತು, ಇನ್ನೊಂದು ಕಡೆ ಉದ್ಯೋಗ ಇಲ್ಲ. ಆ ಉದ್ಯೋಗ ಕೊಡಬೇಕು. ಇದೆಲ್ಲದಕ್ಕೂ ತತ್ಕ್ಷಣ ಹಣ ಬೇಕಾಗತ್ತೆ. ನಾವು ಬರೀ ಏನೋ ಕೇಂದ್ರದ ಮೇಲೆ ಏನೋ ತಪ್ಪು ಹೊರಿಸೋ ಕೆಲಸ ಅಂತ ಅಥವಾ ಭಾರ ಹೊರಿಸೋ ಕೆಲಸ ಅಂತ ಇಲ್ಲಿ ಯಾರೂ ಮಾಡ್ತಿಲ್ಲ ನಮ್ಮ ಸರ್ಕಾರದಲ್ಲಿ. ಆದರೆ ಹಣ, ಕನಿಷ್ಠ ಪಕ್ಷ ಹಣ ಬೇಕು. ಹಣ ಇದ್ದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೇವು ಸಾಗಿಸ್ಬೋದು. ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಈವನ್ ಮೈಸೂರು ತಾಲೂಕಿನಂಥ ಕೆಲವು ಹಳ್ಳಿಗಳಲ್ಲಿ ಕೂಡ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಅದೆಲ್ಲ ಅವ್ರಿಗೆ ಸಾಗಿಸ್ಬೇಕಾದ್ರೆ ಲಾರಿಗಳು ಬೇಕು. ನೀರು ಎಷ್ಟೋ ಕಡೆ ಹಣ ಕೊಟ್ಟು ಕೊಂಡ್ಕೋಬೇಕಾಗ್ಬೋದು, ಗೊತ್ತಿಲ್ಲ. ಇದೆಲ್ಲದಕ್ಕೂ ಹಣ ಬೇಕು, ಸಂಪನ್ಮೂಲ ಬೇಕು. ಆದ್ದರಿಂದ ಈಗ ಒಂದಿಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇದರ ಪರಿಸ್ಥಿತಿಯ ಒಂದು ಅರಿವಿಗೆ ಕೇಂದ್ರದ ಒಂದು ತಂಡ ಬಂದು ಇವತ್ತು ನಾಳೆ ವಾಪಸ್ ಹೋಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣ ಅವರು ವಿರೋಧ ಪಕ್ಷದ ನಾಯಕರುಗಳು ಮತ್ತು ನಮ್ಮ ಹಿರಿಯ ಸಚಿವರನ್ನು ಕರೆದುಕೊಂಡು ಜೊತೆಲಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿಯವರನ್ನ, ಕೃಷಿ ಸಚಿವರಾದ ಅಜಿತ್ ಸಿಂಗ್ ಅವ್ರನ್ನ ಮತ್ತು ಈ ಥರ ಎಲ್ಲರನ್ನೂ ಭೇಟಿ ಮಾಡಿ ನಮ್ಮ ನಿಜವಾದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ವಿವರ ಮಾಡಿ ಸ್ವಲ್ಪ ಸಹಾಯ ಅಲ್ಲಿಂದ ಕೇಳ್ತಾರೆ, ಹಣ ಸಹಾಯಕ್ಕೆ. ಅದು ಬರುತ್ತೆ ಅನ್ನುವ ಒಂದು ನಂಬಿಕೆ ನನಗಿದೆ. ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ನಾಯಕರು ಕೂಡ ಸ್ಪಂದಿಸಿ ಜನರ ನೋವಿಗೆ ನಾವು ಸ್ಪಂದಿಸಬೇಕಾಗತ್ತೆ. ಅದರಿಂದ ನಮ್ಮ ಸರ್ಕಾರ ಏನೇನು ಕೆಲಸ ಮಾಡಬೇಕು ಅದಕ್ಕೆ ಈಗಾಗಲೇ ತಯಾರಿ ಮಾಡಿಕೊಂಡಿದೆ. ಇಡೀ ರಾಜ್ಯದಲ್ಲಿ ಎಲ್ಲರೂ ಟೂರ್ ಮಾಡಿ ನೋಡ್ಕೊಂಡು ಬಂದು ಏನು ಬೇಕು, ಏನು ಬೇಕಾಗೋದಿಲ್ಲ ಸದ್ಯಕ್ಕೆ ಅನ್ನುವ ಒಂದು ಅಂದಾಜನ್ನು ಮಾಡಿಕೊಂಡಿದ್ದೇವೆ. ಈ ಬಾರಿ ಕರ್ನಾಟಕದಲ್ಲಿ ಮಳೆ ಸಕಾಲಕ್ಕೆ ಬರದೆ ರೈತರಿಗೆ ಬಿತ್ತನೆ ಕಾರ್ಯ ಪ್ರಾರಂಭ ಆಗಲಿಲ್ಲ ಮತ್ತು ಬಹಳ ನಿಧಾನವಾಗಿ ಇತ್ತೀಚೆಗೆ ಮಳೆ ಪ್ರಾರಂಭ ಆಗಿರೋದ್ರಿಂದ ಈ ಹೊಸದಾಗಿ ರೈತರು ಬಿತ್ತನೆ ಕಾರ್ಯ ಮಾಡಬೇಕು. ಪ್ರಾರಂಭ ಮಾಡಿದರೂ ಸಹ ಸಕಾಲಕ್ಕೆ ಆ ಬಿತ್ತನೆ ಕಾರ್ಯ ನಡೆಯದೇ ನಮಗೆ ಫಸಲು ಸಂಪೂರ್ಣವಾಗಿ ಕೈಗೆ ಸಿಗೋದಿಲ್ಲ ಮತ್ತು ಸರಿಯಾದ ರೀತಿಯಲ್ಲಿ ಅದು ನಮಗೆ ಫಲವನ್ನು ಸಹ ಕೊಡೋದಿಲ್ಲ. ಇವತ್ತು ಸರ್ಕಾರ ಬಹುಮುಖ್ಯವಾಗಿ ಈ ಬರ ಪರಿಹಾರ ಕಾರ್ಯಕ್ರಮವನ್ನು ಭಾಳ ವಾರ್ ಫುಟಿಂಗ್ನಲ್ಲಿ ಸರ್ಕಾರ ಪ್ರಾರಂಭ ಮಾಡಿಸಿದೆ. ಬಹುಮುಖ್ಯವಾಗಿ
ಕುಡಿಯುವ ನೀರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಪ್ರಥಮ ಆದ್ಯತೆಯನ್ನು ಕೊಟ್ಟು ಸರ್ಕಾರ ಕೆಲಸ ಮಾಡ್ತಾ ಇದೆ. ಎರಡನೇ ಆದ್ಯತೆಯನ್ನು ದನಗಳಿಗೆ ಮೇವನ್ನು ಒದಗಿಸ್ತಕ್ಕಂಥದ್ದು ಮತ್ತು ಗೋಶಾಲೆಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಸಹ ಶೀಘ್ರವಾಗಿ ಸರ್ಕಾರ ಪ್ರಾರಂಭ ಮಾಡಿಸಿದೆ. ಸರ್ಕಾರ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ಸದಸ್ಯರು, ನಮ್ಮ ಆಡಳಿತ ಪಕ್ಷ ಸದಸ್ಯರು ಎಲ್ಲರೂ ಸಹ ದೀರ್ಘವಾಗಿ ಚರ್ಚೆ ಮಾಡಿ ಕೇಂದ್ರದಲ್ಲಿ ನಮ್ಮ ಒಂದು ನಿಯೋಗ ವಿರೋಧ ಪಕ್ಷದ ನಾಯಕರುಗಳು ಹಾಗೂ ಮುಖ್ಯಮಂತ್ರಿಗಳು ಮತ್ತು ರೆವಿನ್ಯೂ ಸಚಿವರು ಎಲ್ಲರೂ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮನವಿಯನ್ನು ಈಗಾಗಲೇ ನಾವು ಏನು ಮನವಿಯನ್ನು ಕೊಟ್ಟಿದ್ದೇವೆ 739 ಕೋಟಿ ರೂಪಾಯಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಮತ್ತು ಇನ್ನು ಕೇಂದ್ರ ಸರ್ಕಾರದವರು ನಮಗೆ ಮೊದಲನೇ ಕಂತಾಗಿ ನಮ್ಮ ಸರ್ಕಾರಕ್ಕೆ ಕೊಡಬೇಕಾದಂಥ 11th ಫೈನಾನ್ಸ್ ಏನು ನಮಗೆ ದೊರೆಯಬೇಕು ಹಣ, ಅದನ್ನು ಮೊದಲನೇ ಕಂತು 29 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು 29 ಕೋಟಿ ರೂಪಾಯಿಗಳನ್ನ ಇನ್ನೊಂದು ಕಂತನ್ನು ಬಿಡುಗಡೆ ಮಾಡಬೇಕಾಗಿದೆ. ಆದರೆ ಸರ್ಕಾರ ಏನು ಶೇರನ್ನು ಕೊಡಬೇಕೋ ಅದು 19 ಕೋಟಿ ಆ ಹಣವನ್ನು ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ. ಈಗ 55 ಕೋಟಿ ರೂಪಾಯಿಗಳನ್ನು ಸರ್ಕಾರ ಬಿಡುಗಡೆ ಮಾಡಿ ಕೆಲಸವನ್ನು ತ್ವರಿತವಾಗಿ ಪ್ರಾರಂಭ ಮಾಡಿದೆ. ಸರ್ಕಾರ ಇನ್ನೂ ಹೆಚ್ಚಿನ ಹಣವನ್ನು 100 ಕೋಟಿ ರೂಪಾಯಿವರೆಗೂ ಸಹ ಹೆಚ್ಚು ಖರ್ಚು ಮಾಡಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಯಾವುದೇ ರೀತಿಯಲ್ಲೂ ಸಹ ನಿಲ್ಲಿಸದೆ ತ್ವರಿತವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕಿದ್ದೇವೆ. Dharwad district has been adversely affected, particularly its agricultural operations, by failure of the monsoon rains. This failure has been pronounced in the months of June and July, which are very important for sowing operations pertaining to Kharif crop. ಅದು ಹೊಲ್ದಾಗ ಬೆಳೆ ಇಲ್ಲ, ಪಳೆ ಇಲ್ಲ, ಮಳೆ ಇಲ್ಲ, ಮಾರಿಲ್ರಿ. ಇಲ್ಲಿ ನಮ್ಮನ್ನು ಕುಂತು ವಾರ್ತೆ ಬರೀ ವಾರ್ತೆ ನೀರಿನ ಸಡಗರ ಹಾಕತ್ ನೋಡ್ರಿ ನಮ್ದು. ಬಾಳೆ ತಂದ್ರಿ ಎಲ್ಲ ಇಲ್ಲದಂತ ತಂದ್ರಿ. ಈ ವರ್ಷ ಇಲ್ಲಿ ಮಳೆ ಇಲ್ಲದೆ ಬಹಳಷ್ಟು ತೊಂದರೆ ಆಗಿದೆ. ಈಗಾಗಲೇ ನಾವು ಜುಲೈ ಕೊನೆಯ ಹಂತದಲ್ಲಿದ್ದೇವೆ. ಇಷ್ಟೊತ್ತಿಗೆ ನಮ್ಮದು ಈ ರೈತರ ಮುಖ್ಯ ಬೆಳೆಯಾದಂಥ ಹೆಸರು, ಶೇಂಗಾ ಮತ್ತು ಇವು ಅತಿ ಮಹತ್ವವಾದಂಥ ಬೆಳೆಗಳು ಈಗಾಗಲೇ ಇಲ್ಲಿ ಸಾಕಷ್ಟು ಇರಬೇಕಾಗಿತ್ತು. ಆದರೆ ಮಳೆ ಅಪ್ಪೂಟ ಇಲ್ಲದ್ದರಿಂದ ಪೂರ ಇಲ್ಲಿ ಯಾವುದು ಹೆಸರು ಮತ್ತು ಶೇಂಗಾ ಪೂರ ನಾಶವಾಗಿಬಿಟ್ಟಿದೆ. ಬಿತ್ತಿದ ಬೆಳೆ ಸಹಿತ ಸರಿಯಾಗಿ ಬಂದಿರೋದಿಲ್ಲ. ಹೀಗಾಗಿ ಇಲ್ಲಿ ರೈತರಿಗೆ ಬಹಳಷ್ಟು ತೊಂದರೆ ಆಗಿದೆ. The sowing percentage for the district is hardly around 55-60% even now, and in the worst affected areas of the district, which is the 3 talukas of the district, namely Nawalgund, Kundgold and Hubli, the sowing percentage has unfortunately not gone beyond even 10 to 15%. Even what has been sown has withered in absence of rainfall to support the germination. This has caused displacement of agricultural labor due to lack of agricultural opportunities. There has been some migration, intensified migration of agricultural laborers from these talukas. Consequently, we have prepared an action plan to utilize some of the funds which are available with the district under the regular employment oriented schemes which is implemented by the Jilla Panchayat. Gulbarga is geographically the biggest district in Karnataka state. It has a geographical area of 16,422 square kilometers. It has 10 talukas and it has a population of 31 lakhs. The district for a long time, about nearly 5 to 6 years, had a very good monsoon and crop conditions were good, and this has resulted in fairly good yield for the farmers. But unfortunately this year the Kharif rains particularly have been very bad, and the district has recorded only 40% to 50% of the rainfall so far. The district as usual gets a very low rainfall of 776 mm of rainfall per annum,
Up to the end of June, the district should have received 256 mm of rainfall. As against this, only 126 mm of rainfall has been received. This rain also has not been very steady. Only in the first week of June, the rainfall was there. Based on this rainfall, the farmers have started tilling their lands, sowed their lands, and looked for further rains. But since the rains from second week of June have totally been nil, the agricultural conditions have been very badly affected, and farmers could not get their crops grown without availability of water. ನಮ್ಮ ಕಡೆ ಏನು ಮಳೆ ಬಂದಿಲ್ಲ, ಏನಿಲ್ಲ, ಏನು ಬೆಳೆ ಆಗಿಲ್ಲ, ಏನೂ ಆಗಿಲ್ಲ ರೀ. ಮನ ಒಂದು ಆಕಳದ್ರಿ, 2-3 ಕರುಗಳವ, ಎಲ್ಲನೂ ಅವ ನೋಡ್ರಿ. ನಮಗೆ ಎಲ್ಲ ಭಾಳ ಪರ್ಸೆಂಟ್ ಬಂದದ್ರಿ. ಮೊನ್ನೆ ಹೋಗಿವಿ, ಇವತ್ತು ಹೊಂಟಿವಿ ರೀ. ಕುಳ ಇಲ್ಲ, ಏನಿಲ್ಲ, ಹೊಟ್ಟಿಗೆ ಬಿತ್ತೀವಿ ರೀ. ಒಂದು 10 ಮನ ತೊಗರಿ ಬಿತ್ತೀವಿ, ಏನು ನಾಟಿಗಿಲ್ಲ, ಏನಿಲ್ಲ. 4 ಚೀಲ ಡೇಟ್ ಹಾಕಿವಿ, ಸಣ್ಣ ಕೂತೀವಿ. ಏನು ಮಾಡೋದ್ರಿ? ನಿಮ್ಮ ಇಂಥವ್ರು ಯಾರು ಸಹಾಯ ಆದ್ರೆ ಮಾಡೋದ್ರಿ. ಗೌರ್ಮೆಂಟ್ ಸಹಾಯ ಆಯ್ತು ಅಂದ್ರೆ ಮಾಡೋದ್ರಿ. ಮನುಷ್ಯರು ಹ್ಯಾಂಗ್ರೆ ಬದುಕ್ತೀವಿ, ಈ ದನಗಳದ್ದು ಭಾಳ ಕಷ್ಟ. ದನಗಳದ್ದು ಭಾಳ ಕಷ್ಟ ಅದ ರೀ. The district has nearly 10,41,000 cattle heads. These cattle heads require enormous amount of fodder. Due to lack of rainfall, the fodder availability has reduced, and the cost of fodder in the market, particularly the dry fodder, has increased tremendously. Therefore, we have made steps to provide free transportation to the farmers as regards transportation of fodder, and we have also, on the request made by the people of Aland, agreed to open 4 to 5 gosalas in Aland Taluka and provide fodder to the cattle. ಗದಗ ಜಿಲ್ಲೆಯ 5 ತಾಲೂಕುಗಳಲ್ಲಿ ಈ ವರ್ಷದ ಮುಂಗಾರು ಹಂಗಾಮಿನ ಮಳೆ ಸಂಪೂರ್ಣವಾಗಿ ವಿಫಲವಾಗಿದೆ. ಕಳೆದ 4 ವರ್ಷಗಳ ಅಂಕಿಅಂಶಗಳು ನೋಡಿದರೆ ಈ ವರ್ಷದ ಮಳೆ ಅತ್ಯಂತ ಕಡಿಮೆ ಅನ್ನೋ ಒಂದು ಪರಿಸ್ಥಿತಿ ಕಾಣಬರ್ತದೆ. ಹೀಗಾಗಿ ಬಿತ್ತನೆ ಪ್ರದೇಶವು ಸಹ ಸುಮಾರು 23% ಬಿತ್ತನೆ ಆಗಿದೆ. ಹಾಗೂ ಬಿತ್ತನೆ ಆದದ್ದು ಸಹ ಬೆಳೆ ಬಂದಿತ್ತು ಅನ್ನೋ ಭಾವನೆಯಿಂದಲ್ಲ, ಬೆಳೆ ಬರಬಹುದು ಅನ್ನೋ ಭಾವನೆಯಿಂದ. ಮಳೆ ಬಂದರೆ ಬಿತ್ತನೆ ಆದ ಪ್ರದೇಶದಲ್ಲಿ ಬೆಳೆ ಬಂದಿತ್ತು, ಇಲ್ಲದಿದ್ದರೆ ಬಹುಶಃ ಬಿತ್ತನೆ ಆದ ಜಾಗವು ಸಹ ಬೆಳೆ ಸಂಪೂರ್ಣವಾಗಿ ವಿಫಲವಾಗ್ತದೆ. ಹೀಗಾಗಿ ಭೀಕರ ಕ್ಷಾಮದ ಪರಿಸ್ಥಿತಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಉಂಟಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬರದೇ ಇರೋದ್ರಿಂದ ಖಾರಿಫ್ ಕ್ರಾಪ್ಗೆ ಭಾಳ ತೊಂದರೆ ಆಗಿದೆ. ನಮಗೆ ಜೂನ್ ತಿಂಗಳಲ್ಲಿ ಸುಮಾರು 237 mm ಮಳೆ ಬರಬೇಕಾಗಿತ್ತು. ಆದರೆ ಆ್ಯಕ್ಚುಯಲ್ ರೈನ್ಫಾಲ್ 128.8 mm. ಹೀಗಾಗಿ ಬಿತ್ತನೆ ಮಾಡೋದು ಭಾಳ ತಡವಾಯಿತು. ಈಗಾಗಲೇ ಬಿತ್ತನೆ ಆಗಿರ್ತಕ್ಕಂಥ ಏನು ಮೇಯ್ಜು ಮತ್ತು ಜೋವಾರ್ ಏನಿದೆ, ಈ ವೇಳೆಗೆ ಸುಮಾರು ಒಂದು 2-3 ಅಡಿ ಉದ್ದ ಬರಬೇಕಾಗಿತ್ತು. ಆದರೆ ಅದು ಬೆಳೆದಿರೋದು ಕೇವಲ 1 ಅಡಿ. ಅದನ್ನು ಕೂಡ ಮಳೆ ಬರದೆ ಒಣಗೋಗಿದೆ. ನಮಗೆ ಸಾಕಷ್ಟು ಮಳೆ ಏಪ್ರಿಲ್ ತಿಂಗಳಲ್ಲಿ ಬಂದಿದ್ದರಿಂದ ಅದು ಪ್ರಯೋಜನಕ್ಕೆ ಬರಲಿಲ್ಲ. ನಮಗೆ ಮಳೆ ಬರಬೇಕಾಗಿತ್ತು ಜೂನ್ ತಿಂಗಳಲ್ಲಿ. ಹೀಗಾಗಿ ಬರಗಾಲ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾದ ಪರಿಸ್ಥಿತಿ ಬಂದಿದೆ.
ಹೆಚ್ಚು ಜಗಳೂರು ತಾಲೂಕು, ಹರಪನಹಳ್ಳಿ ತಾಲೂಕು ಮತ್ತು ಪಾರ್ಟ್ಸ್ ಆಫ್ ಚನ್ನಗಿರಿ ಮತ್ತು ಪಾರ್ಟ್ಸ್ ಆಫ್ ದಾವಣಗೆರೆ ಈ ಭಾಗಗಳಲ್ಲಿ ಹೆಚ್ಚಿನ ಬರ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗಿದೆ. ಈಗ ಜಗಳೂರು ಮತ್ತು ಹರಪನಹಳ್ಳಿ ಪ್ರದೇಶದಲ್ಲಿ ಜನರು ಕೂಲಿ ಕೂಡ ಇಲ್ಲದೇ ಬೇರೆ ಕಡೆಗೆ ವಲಸೆ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಈ ವಲಸೆಯನ್ನು ತಪ್ಪಿಸೋದಕ್ಕೋಸ್ಕರ ಈಗಾಗಲೇ ನಾವು ಒಂದು ಎಂಪ್ಲಾಯ್ಮೆಂಟ್ ಕೆಲಸ ಕೊಡೋದಕ್ಕೋಸ್ಕರ ಸುಮಾರು 666 ಲಕ್ಷ ರೂಪಾಯಿನ ಯೋಜನೆಯನ್ನು ತಯಾರಿಸಿ ಸರ್ಕಾರಕ್ಕೆ ನಾವು ಕಳಿಸ್ಕೊಟ್ಟಿದ್ದೇವೆ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಕೂಡ ನಮ್ಮ ಜಿಲ್ಲೆಯಲ್ಲಿದೆ. ಹಳ್ಳಿಗಾಡಿನಲ್ಲಿ ಸುಮಾರು 630 ಲಕ್ಷ ರೂಪಾಯಿನ ವೆಚ್ಚದಲ್ಲಿ ಒಂದು ಯೋಜನೆಯನ್ನು ತಯಾರಿಸಿ ಕುಡಿಯೋ ನೀರಿನ ಯೋಜನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದೇವೆ. ಪಟ್ಟಣ ಪ್ರದೇಶದಲ್ಲಿ ಒಂದು 2 ಕೋಟಿ ರೂಪಾಯಿ ಯೋಜನೆಯನ್ನು ನಾವು ತಯಾರಿಸಿ ಕಳಿಸಿದ್ದೇವೆ. ಮತ್ತು ದನ ಕರುಗಳಿಗೂ ಕೂಡ ಮೇವಿಗೆ ಮತ್ತು ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಮುಂಜಾಗ್ರತೆ ಕ್ರಮವಾಗಿ ಫಾರ್ಡರ್ಗೆ ಆಗ್ಬೋದು, ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಆಗ್ಬೋದು, ಮತ್ತು ಕುಡಿಯೋ ನೀರಿನ ಸಮಸ್ಯೆ ಆಗ್ಬೋದು, ಇದಕ್ಕೆಲ್ಲ ಪರಿಹಾರವಾಗಿ ಸುಮಾರು 20 ಕೋಟಿ ರೂಪಾಯಿನ ಪ್ರಸ್ತಾವನೆಯನ್ನು ನಮಗೆ ಈ ಜಿಲ್ಲೆಗೆ ಅವಶ್ಯಕತೆ ಇದೆ ಅಂತಂತೇಳಿ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿದ್ದೇವೆ. ಮಾಡಿ 3ರಿಂದ 4 ತಿಂಗಳಾಗಿದೆ ಸರ್. ಇದಾ? ಎಕರೆಗೆ ಈಗ ನಾವು 2,000 ರಿಂದ 3,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಬಿತ್ತನೆ, ಜೋಳ ಬಿತ್ತನೆ ಮತ್ತು ಗೊಬ್ಬರ ಉಳುಮೆ ಮಾಡೋದು ಎಲ್ಲ. ಇದರಲ್ಲಿ ಇವಾಗ ನಮ್ಗೆ ಅಟ್ಲೀಸ್ಟ್ 100 ರೂಪಾಯಿನ ಆದಾಯನೂ ಇಲ್ಲ ಸರ್. ನಮ್ಗೆ ಇದ್ರ ಮಳೆ ಬಿದ್ದಿದ್ದರಿಂದ 1 ರೂಪಾಯಿನ ಆದಾಯನೂ ಇಲ್ಲ. 2-3 ಸಾವಿರ ರೂಪಾಯಿ ಖರ್ಚಾಗಿದೆಯಾ? ಎಕರೆಗೆ 2 ಮಾಸ. ಇದು ದನಗಳು ಸುಧಾ ತಿನ್ನೋದಿಲ್ಲ ಸರ್. ಇದರಲ್ಲಿ ಏನು ರುಚಿನ ಅಂಶ ಅನ್ನೋದೇ ಇಲ್ವಲ್ಲ ಸರ್. ನೀರಿನ ಅಂಶ ಮತ್ತು ಸಾರಾಂಶ ಅನ್ನೋದೇ ಇರೋದಿಲ್ಲ ಇದರಲ್ಲಿ. ದನಗಳು ಸಹ ಉಪಯೋಗಿಸಲ್ಲ ಇದೆ. ಏನಿರೋದು ಬೆಂಕಿಗೋಸ್ಕರ, ಬೆಂಕಿಗೆ ಹಾಕ್ಬೋದು ಅಷ್ಟೇ ಸರ್. ಭೂಮಿಗೆ ಅಂತ ರೈತರು ಹೋಗೇ ಇಲ್ಲ ಸರ್. ಏನಿದೆ ಎಲ್ಲ ಸಿಟಿಗಳಲ್ಲಿ ಕೆಲಸಕ್ಕೆ ಹೋಗೋದು, ಬರೀ ತಗೊಂಬಂದು ತಿನ್ನೋದು ಅಷ್ಟೆಲ್ಲ ಆಗೋದು ರೈತರಿಗೆ. ಏನು ಕೆಲಸಕ್ಕೆ ಹೋಗ್ತಿದ್ರಿ? ಗಾರೆ ಕೆಲಸಗಳು ಮನೆಗೆ ಅಲ್ಲಿ ಇಲ್ಲಿ ಒಬ್ಬರಿಗೆ ನೋಡ್ಕೊಂತಿದ್ವಿ. ಕೆಲಸ ತಿಂಡಿ, ಊಟಕ್ಕೆ ತಿಂಡಿಗೆಲ್ಲ ದನ ಕರುಗಳಿಗೆ ಮೇವಿಲ್ಲ. ಮೈಸೂರು ಕೂಲಿ ಕೆಲಸಕ್ಕೆ ಹೋಗ್ತಾ ಇರೋದು ಸರ್ ಎಲ್ಲ. ನಮ್ಮಲ್ಲಿ ಬಿತ್ತನೆ ಒಂದು 10,000 ಹೆಕ್ಟೇರ್ಸ್ ಬಿತ್ತನೆ ಆಗಿದೆ ಸರ್. 25,000 ಎಕರೆ ಜೋಳ ಬಿತ್ತನೆ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಎಲ್ಲ ಪರಿಸ್ಥಿತಿ ಇದೇ ಥರ ಆಗಿ ಪಾಡು ಕೂಡ ಬರೋದಿಲ್ಲ, ಇದೇ ಸಿಚುವೇಶನ್. ಯಾಕಂದರೆ ಏಪ್ರಿಲ್ ನಂತರ ಮಳೆನೇ ಬರಲಿಲ್ಲ ಸರ್. ಅದು ಬೇರೆ ಬಿದ್ದರೂ ಕೂಡ ಈ ಅದೇ ಹೆಗ್ಗಡದೇನಕೋಟೆ ಆ ಕಡೆ ಸ್ವಲ್ಪ ಮಳೆ ಬಿದ್ದಿದೆ, ಈ ಕಡೆ ಮಳೆನೇ ಬೀಳಿಲ್ಲ. ರೈತರು ಬೆಳೆ ಬೆಳೆದೆ ತುಂಬ ನಷ್ಟ ಅನುಭವಿಸಿರೋರು ಒಂದು ಅಪೇಕ್ಷೆ ಪಡ್ತಾರೆ. ಆ ಫಸಲು ನಷ್ಟ ಆಗಿದ್ದಕ್ಕೆ ಏನಾದರೂ ಒಂದು ರೀತಿ ಹಣದ ಮೂಲಕ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಅದು ಬಹುತೇಕ ಇಲ್ಲಿವರೆಗೆ ಮಾಡಿಲ್ಲ ಅದನ್ನು ಸರಿಯಾಗಿ. ಅದೇನಾದರೂ ಆಲೋಚನೆ ಮಾಡೋಕ್ಕಾಗತ್ತೆ, ನೋಡಬೇಕು. ಆದರೆ ಒಂದು ಸಾಧ್ಯತೆ ಏನು ಅಂದರೆ, ಇಂಥ ನಷ್ಟ ಆಗೋ ಫಸಲಿಗೆ ವಿಮೆ ಮಾಡಿಸೋದು, ವಿಮಾ ಯೋಜನೆಗೆ ಸೇರಿಕೊಳ್ಳೋದು, ಅದ್ರಲ್ಲಿ ಸ್ವಲ್ಪ ಪರಿಹಾರ ಸಿಗತ್ತೆ. ಅದು ವ್ಯವಸ್ಥೆ ಎಲ್ಲ ಆಗಿದೆ. ಇದು ಹೇಗೆ ವಿಮೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಅದೊಂದು ಸಾಧ್ಯತೆ ಇದೆ. ತೀರಾ ಬಡವರಿಗೆ, ಸಣ್ಣ ಹಿಡುವಳಿದಾರರಿಗೆ, ಸಣ್ಣ ರೈತರಿಗೆ ಜೀವನಾಂಶಕ್ಕೆ ಬೇಕಾಗುವಂಥ ಒಂದು ಉದ್ಯೋಗ ಎಲ್ಲಾದರೂ ಕೊಡಬೇಕು. ಆ ಉದ್ಯೋಗ ಕೊಡೋದಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ, ಅದಕ್ಕೆ ಹಣ ಇದೆ. ಈಗ ಉದ್ಯೋಗ ಸೃಷ್ಟಿಸಿ ರಸ್ತೆ ಮಾಡೋದು, ಸೇತುವೆ ಕಟ್ಟೋದು, ಕೆರೆ ಹೂಳು ತೆಗೆಯೋದು, ಈ ಥರ ಕೆಲಸಗಳು ಮಾಡೋದಕ್ಕೆ ಈಗ ಹಣ ಇದೆ. ಮೈಸೂರು ಜಿಲ್ಲೆಯಲ್ಲಿ ಅದಕ್ಕೆ ಸಾಕಷ್ಟು ಹಣ ಇದೆ. ಜಿಲ್ಲಾ ಪಂಚಾಯತಿಯವರು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಆ ಕೆಲಸ ಅವ್ರಿಗೆ ಕೊಡ್ಬೋದು.
ಇಷ್ಟೇ ಏನು ಅಂತ ಹೇಳಿದ್ರೆ, ಈಗ ಮಳೆ ಆದ್ರೂ ಕೂಡ ಅದರಿಂದ ಬೆಳೆ ಏನು ಬರೋದಿಲ್ಲ ರೈತರಿಗೆ. ಅದರಲ್ಲೂ ಖರೀಫ್ ಅಂತೂ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ, ಮುಗಿದ ಕಾಯ. ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸೀಡ್ಸು ಇವಕ್ಕೆಲ್ಲ ರೆಡಿಯಾಗಿರ್ತದೆ. ಇನ್ ದಿ ಲೈಕ್ಲಿ ಆರ್ ದಿ ಅನ್ಲೈಕ್ಲಿ ಇವೆಂಟ್ ಆಫ್ ಲೇಟ್ ರೈನ್ಸ್ ಕಮಿಂಗ್, ಆಗ ನೀವು ಈ ಫೀಲ್ಡ್ ಎಕ್ಸ್ಟೆನ್ಷನ್ ವರ್ಕ್ ಇಲ್ಲೇ ಶುರು ಮಾಡಬೇಕು. ಬರಗಾಲ ಪರಿಸ್ಥಿತಿ ನಾವು ಎದುರಿಸಬೇಕಾಗಿದೆ. ಅದಕ್ಕೆ ಜಿಲ್ಲಾ ಆಡಳಿತ ಸಜ್ಜಾಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇವುಗಳಿಗೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಅದನ್ನು ಅಂದರೆ ಮೂಲಭೂತ ಸೌಕರ್ಯ ಆದಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ಸರಿಪಡಿಸಲಿಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ತೆಗೆದುಕೊಂಡಂತೆ ಆಗ್ತದೆ. ಎಲ್ಲೆಲ್ಲಿ ಕೆಲಸದ ಅವಶ್ಯಕತೆ ಇದೆ ಅಲ್ಲೆಲ್ಲವೂ ಕೂಡ ಪಾರದರ್ಶಕವಾದಂಥ ರೀತಿಯಲ್ಲಿ ಈಗ ನಾನು ಪಕ್ಕದ ಊರಿನಲ್ಲಿ ನೋಡಿದ ಹಾಗೆ ಜನ ಬರಬೇಕು, ನಮ್ಮ ಎದುರಿಗೆ ಕೆಲಸ ಮಾಡಬೇಕು. ಅರ್ಧ ಭಾಗ ಇನ್ನು ಅರ್ಧ ಭಾಗ ಹಣದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಇದನ್ನು ಎಲ್ಲೆಲ್ಲಿ ಅವಶ್ಯಕವಾಗಿದೆಯೋ ಅಲ್ಲೆಲ್ಲ ಮಾಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಅಧಿಕಾರವನ್ನು ಕೊಟ್ಟಿದ್ದೇವೆ ಮತ್ತು ಹಣವನ್ನು ಒದಗಿಸಿಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಮೇಲೆ ಬಿದ್ದಿರ್ತಕ್ಕಂಥ ಹೊಣೆಗಾರಿಕೆ. ಈ ಹೊಣೆಗಾರಿಕೆಯನ್ನು ಅತ್ಯಂತ ತೀವ್ರ ಸ್ವರೂಪದಲ್ಲಿರ್ತಕ್ಕಂಥ ಭಾಗಗಳಲ್ಲಿ ನಾವು ಬಹಳ ಗಂಭೀರವಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ಯೋಚನೆ ಮಾಡಿದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಜನರಿಗೆ ನಾನೊಂದು ಆಶ್ವಾಸನೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಸರ್ಕಾರದ ಪರವಾಗಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಸ್ಪಂದಿಸ್ತೇವೆ.